ಮಾಜಿ ಪ್ರಧಾನಿ ದೇವೇಗೌಡರು ದೇಶದ ಪ್ರಧಾನಿಯಾಗಿ ರಾಷ್ಟ್ರಧ್ವಜನ ಮೊಟ್ಟ ಮೊದಲ ಕನ್ನಡಿಗನಾಗಿ ರಾಷ್ಟ್ರಧ್ವಜ ಹಾರಿಸಿದ್ರು. ಅದೇ ಅವರ ಮೊಮ್ಮಗ ಇವತ್ತು ಪೆನ್ಡ್ರೈವ್ ಪ್ರಕರಣ ಇಡೀ ದೇಶಕ್ಕೆ ತಲೆ ತೆಗೆಸಕ್ಕಂಥ ಕೆಲಸ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ವಿರುದ್ಧವಾಗಿ ಇವ್ರ ವಿರುದ್ಧವಾಗಿ ಅವರು ಕಾಲಹರಣ ಮಾಡ್ತಾರೆ. ಇಲ್ಲಿವರೆಗೂ ಸುಮಾರು 2300 ಹೆಣ್ಣುಮಕ್ಕಳ ಅಪಮಾನ ಆಗಿದೆ, ಅವಮಾನ ಆಗಿದೆ, ತುಂಬ ನೋವು ಸಹ ಆಗಿದೆ. ಇಡೀ ಹಾಸನ ಜಿಲ್ಲೆ ಇವತ್ತು ದೇಶದ ಮಟ್ಟದಲ್ಲಿ ಹೆಸರುವಾಸಿ ಇದೆ. ಏನಕ್ಕೆ ಹೆಸರುವಾಸಿ ಆಗಿದೆ ಅಂದರೆ ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ಮಹಿಳೆಯರಿಗೆ ಅವಮಾನ ಆಗಿದೆ, ಅತ್ಯಾಚಾರ ಆಗಿದೆ. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಬರೀ SIT ಒಂದು ಇದು ಮಾಡವ್ರೆ, SIT ಮಾಡಿಬಿಟ್ಟು ನೋಟಿಸ್ ಅಂಟಿಸವ್ರೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅದೇ ಒಬ್ಬ ಕೂಲಿ ಕಾರ್ಮಿಕನಿಗೆ, ಅದೇ ಒಬ್ಬ ರೈತನಿಗೆ, ಒಬ್ಬ ಸಾಮಾನ್ಯ ನಾಗರಿಕರಿಗೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಅವನು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಏನು ಕಾನೂನು ಕ್ರಮ ಜರುಗಿಸ್ತಾ ಇದ್ರು. ಆದರೆ ಇದು MP ಅಂತ ಒಬ್ಬ ಪ್ರಭಾವಿ ಮಾಜಿ ಮುಖ್ಯಮಂತ್ರಿಯ ಅಣ್ಣನ ಮಗ ಅಂತ, ಪ್ರಧಾನಿ ಮೊಮ್ಮಗ ಅಂತ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಏನು ಇವತ್ತು ನೊಂದವರ ಹೆಣ್ಮಕ್ಳಿದಾವೆ, ಸುಮಾರು 2000-3000 ಮಕ್ಕಳು ಹೆಣ್ಮಕ್ಳಿದಾವೆ. ಇವರ ಕುಟುಂಬದ ಆಸ್ತಿ, ಈ ಕುಟುಂಬದ ಆಸ್ತಿನ ಮುಟ್ಟುಗೋಲು ಹಾಕೊಂಡು ಆ ಹೆಣ್ಣುಮಕ್ಕಳಿಗೆ ಎಲ್ಲ ಪರಿಹಾರನ ಆ ಹೆಣ್ಮಕ್ಳಿಗೆ ಕೊಡಬೇಕು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.